ಹೇಳು ಕಾಡು ಅಂತ. ಇಂಗ್ಲಿಷ್ ಮಾತಾಡ್ತಾರ? ಹಬ್ಬಾ ಬನ್ನಿ ಸರ್, ನೀವೇ ಮಾತಾಡ್ಸ್ಬಿಡಿ. ಇಂಗ್ಲಿಷ್ ಅಲ್ಲೇ ಹೇಳ್ಬಿಡಮ್ಮ ಎಲ್ಲ. ನಮ್ಮ ಅಪ್ಪನೇ ನನಗಂತೂ ಇಂಗ್ಲಿಷ್ ಬರಲ್ಲ, ನಾನು ಓದಿರೋ ಕನ್ನಡ ಮೀಡಿಯಮ್. ನೀವೇನ್ ಕೇಳ್ತಿರೋ ಕೇಳ್ಬಿಡಿ. ತಟ್ಟೆ ಇಟ್ಬಿಡು, ಅವಳು ಯಾವಾಗ್ಲೂ ತಟ್ಟೆ ಚಿಂತೆ ಅದಲ್ಲೇ ಇರುತ್ತೆ. ನೀನ್ ಮಾತಾಡಮ್ಮ, ನೀನ್ ಎಲ್ಲಿಂದ ಬಂದೆ ಇಂಗ್ಲಿಷ್ ಅಲ್ಲೇ ಹೇಳ್ಬಿಡಮ್ಮ, ಜೋರಾಗಿ ಹೇಳು. ಏನಕ್ಕೆ ಬಂದೆ ಇಲ್ಲಿಗೆ? ಎಲ್ಲಿ ಸಿಕ್ತೆ ನೀನ್ ನನ್ಗೆ? ಜೋರಾಗಿ ಹೇಳ್ಬೇಕು. ನನಗೆ ಎಲ್ಲಿ ಸಿಕ್ತೆ ನೀನು? I met her in Jalalli. I met you in Jalalli. Then you pick and came here and you told me to reset here. And that's it. ಏನಕ್ಕೋಸ್ಕರ ಕರ್ಕೊಂಡ್ ಬಂದೆ ನಾನು ನಿನ್ನ? ಊಟ ಮಾಡಿ ಎಷ್ಟು ದಿನ ಆಯ್ತು? 15 days. 15 days ಆಯ್ತು. ನೋಡಿ, ಇವಳಿಗೆ 2 ಮಕ್ಳಿದ್ದಾರೆ. ಒಂದ್ ಮಗು. ನಿನ್ ಮಗನ ಹೆಸರೇನವ? ಗೊತ್ತಿಲ್ಲ. ಏಯ್ 50 ಸತಿ ಎದ್ದೋಳ್ಬೇಡ. ಹೇಳಿ, ನಿನ್ ಮಗನ ಹೆಸರೇನು? ಪುನೀತ್. ಇನ್ನೊಬ್ಬ ಶಬರೀಶ್. ಏನಕ್ ಬಿಟ್ಟು ಬಂದೆ ಮನೆ? ಏನಕ್ಕೆ ಇಲ್ಲ, ಹುಷಾರಿರ್ಲಿಲ್ಲ, ನೋಡ್ಕೊಂಡು ಜ್ವರ ಅಂತ ನೋಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಡಾಕ್ಟರ್ ಹತ್ರ ಅಷ್ಟೇ. ಅಷ್ಟೇ. ಮತ್ತೆ ಯಾಕೆ ಹೋಗಿಲ್ಲ? ಇನ್ನಿಲ್ಲ, ಚಾರ್ಜ್ ಕಾಸಿಲ್ಲ. ಎಷ್ಟ್ ಬೇಕು ಚಾರ್ಜ್ಗೆ? ಏ ಇಲ್ಲ ಸುಮ್ನಿರು. ಏನಕ್ಕೆ? ಚಾರ್ಜ್ 150 ರೂಪಾಯಿ ಬೇಕು. 150 ರೂಪಾಯಿ ಕೊಟ್ರೆ ಎಲ್ಲಿಗೆ ಹೋಗ್ತೀಯಾ? ತಿರ್ಗಾ ಅದೇ ಕಾಡ್ಗೆ ಹೋಗ್ತೀಯಾ? ಮಕ್ಳಿದಾರೆ ಇಬ್ರು. ಅವ್ರ ಗಂಡಂಗೂ ವಿಷಯ ತಿಳಿಸಿದ್ವಿ. 2 ವರ್ಷ ಅವಳ ನಂಬರ್ ಗೊತ್ತಿರ್ಲಿಲ್ಲ. 1 ವರ್ಷದ 8 ತಿಂಗಳಾಯ್ತು ಇವಳು ಬಂದು. ಅವ್ರ ಗಂಡನ ನಂಬರ್ ಒಂದು ದಿವಸನೂ ನಮ್ಗೆ ಹೇಳಿರ್ಲಿಲ್ಲ. ಆಮೇಲೆ ಅವಳಿಗೆ ನೆನಪಾಗಿ ಆಗಿ ಒಂದ್ ದಿವಸ ಹೇಳ್ತಾಳೆ, ಅವ್ರ ಮನೆಗ್ ಫೋನ್ ಮಾಡ್ತೀವಿ, ವಿಷಯ ತಿಳಿಸ್ತೀವಿ. ಅವ್ರು ಇವತ್ತವರೆಗೂ ಬಂದಿಲ್ಲ. 2 ಮಕ್ಳಿದಾರೆ, ಯಾರು ಬಂದಿಲ್ಲ. ಅವಳು ತಿನ್ನೋದು ಒಂದೇ ಅವಳಿಗೆ ಜೀವನ ಗೊತ್ತು, ಬೇರೆ ಏನಿಲ್ಲ. ನೀವು 10 ಟೈಮ್ ಕೊಟ್ರು ಅವಳು ತಿಂತಾ ಇರ್ತಾಳೆ. ನೀವು 20 ಮಧ್ಯೆ ಕೊಟ್ರು ತಿಂತಾ ಇರ್ತಾಳೆ. ಅವಳಿಗೇನು ಗೊತ್ತಾಗಲ್ಲ. ಆಮೇಲೆ ಹೊಟ್ಟೆ ನೋವು ಅಂತಾಳೆ, ಅಷ್ಟೇ ಗೊತ್ತವಳು, ಬೇರೆ ಏನು ಗೊತ್ತಿಲ್ಲ. ಇವ್ರು ಎಷ್ಟು ವರ್ಷ ಆಯ್ತು ಮೇಡಮ್ ಬಂದು? ಇವ್ರು ಎಷ್ಟು ವರ್ಷ ಆಯ್ತು ಬಂದು? 1 ವರ್ಷದ 7 ತಿಂಗಳಾಯ್ತು ಇವಳು ಬಂದು. ಹೌದಾ? ಫ್ಯಾಮಿಲಿಯರ ಹೊರಗ ಹಾಕಿರೋದು? ಹೊಡೆದ್ಬಿಟ್ಟಿದಾರೆ ಅವಾಗ ತಲೆಗೆ. ಅವಳಗ ಅವಾಗ್ಲೇ ಮೆಂಟಲ್ ಇದಾಗ್ಬಿಟ್ಟಿದ್ದಾರೆ. ಹೊಡೆದ್ಬಿಟ್ಟು ಈ ತರ ಆಗಿದ್ಯಾ? ಹುಡ್ತಾ ಈ ತರ ಆಗಿದ್ದಲ್ಲ? 2 ಮಕ್ಳಿದಾರೆ. ಗಂಡ ಕುಡ್ಕ? ಏನಾಗಿದೆ ಹೇಳು ನಿನ್ ಗಂಡ? ಎಲ್ಲಿ ಏನು ಎತ್ತ? ಏನ್ ಕೆಲಸ ಮಾಡ್ತಾರೆ ಗಂಡ? ಅವ್ರು ಇದಕ್ಕೆ ಹೋಗ್ತಾರೆ ಸರ್, ಪ್ಲಂಬರ್ ಕೆಲ್ಸಕ್ಕೆ ಹೋಗ್ತಾರೆ. ಪ್ಲಂಬರ್ ಕೆಲ್ಸಕ್ಕೆ ಹೋಗ್ತಾರೆ. ಎಲ್ಲಿ? ಚಿಕ್ಕಬಳ್ಳಾಪುರದಲ್ಲಿ ಅಡ್ರೆಸ್ ಹೇಳು. ಅದೇ ಬೇಕ್ರಿ ಪಕ್ಕ ವೆಂಕಟೇಶ್ವರ ಬೇಕ್ರಿ ಇವಾಗ ಹೋದ್ರೆ ಕಂಡು ಹಿಡಿತೀರಾ ನಿಮ್ಮ ಹಸ್ಬೆಂಡ್ ನ? ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಹೋಗಿದ್ದೀರಾ? 500 ರೂಪಾಯಿ ಆಗುತ್ತೆ ಸರ್ ಹೋಗೋದಕ್ಕೆ. ಒಂದು 500 ರೂಪಾಯಿ ಆಗುತ್ತೆ. 500 ರೂಪಾಯಿ ದುಡ್ಡಿಲ್ಲ ಸರ್. ಮೇಡಮ್ ಹೇಳ್ಬೇಕಿತ್ತು ಕರ್ಕೊಂಡು ಹೋಗಿ ಅಂತ. ಮೊನ್ನೆ ಕೇಳ್ದೆ ಅವ್ರು ಕೊಡಿ ಮೇಡಮ್ ಅಂತ. ಇದೀಮ ಒಂದು 8ನೇ ತಾರೀಕು 8ನೇ ತಾರೀಕು ಪೇಮೆಂಟ್ ಆಗುತ್ತಲ್ಲ, ಕೊಡ್ತೀನಿ ನಮ್ಮ 8ನೇ ತಾರೀಕು ಅಂತ ಹೇಳಿದ್ರೆ ಅದಕ್ಕೆ ಸುಮ್ಮನೆ. ಗಂಡ ಕರೆದ್ರೆ ಹೋಗ್ಬಿಡ್ತೀರಾ ಅವ್ರ ಜೊತೆ? ಇಲ್ಲಿರಲ್ಲ. ಇವತ್ತು ಏನಾರ ಬಂದ್ರೆ ಪುಣ್ಯಾತ್ಮ ಕಳಿಸ್ಕೊಡ್ತೀನಿ. ಅವಳು 1 ಸೆಕೆಂಡ್ ಇರಲ್ಲ, ಗೇಟ್ ದಾಟಿದ್ರೆ ಇರ್ತಾಳೋ ಇಲ್ವೋ ಗೊತ್ತಿಲ್ಲ. ಇಷ್ಟನಾ ಅವ್ರಂದ್ರೆ ನಿಮ್ಗೆ? ಮಕ್ಕಳು ಅಂದ್ರೆ ಇಷ್ಟ, ಅವ್ರಂದ್ರೂ ಇಷ್ಟ, ಮಕ್ಕಳಂದ್ರೂ ಇಷ್ಟ ಸರ್. ಅವ್ರ ಏನ್ ಆತರ ಏನಿಲ್ಲ. ಮೊನ್ನೆ ಗಂಡ್ ನೋಡು ಅಂದಲ್ಲಮ್ಮ ನಂಗೆ, ಬಸ್ರಿ ಅಂದಲ್ಲ ನೀನು. ಎಷ್ಟ್ ತಿಂಗಳಾಯ್ತು ಮದ್ವೆ ಆಗಿ? 5 ವರ್ಷ ಆಯ್ತು ಮೇಡಮ್. 2 ಮಕ್ಳಿದ್ದಾರೆ. ಅಲ್ಲ, ಮೊನ್ನೆ ಗಂಡ್ ನೋಡು ಅಂದಲ್ಲ, ಅದು ಸುಮ್ನೆ ತಮಾಷೆಗೆ ಹೇಳ್ತೀವಿ ಮೇಡಮ್. ಬಸ್ರಿ ಅಂದಲ್ಲ ಅದು? ಬಸ್ರಿ ಇನ್ನ ಇಲ್ಲ ಮೇಡಮ್. ಇನ್ನ 5 ವರ್ಷ, ಮಗುಗಿನ 5 ವರ್ಷ ಆದ್ಮೇಲೆ ಮೂವ್ ಆಗ್ತೀವಿ ಮೇಡಮ್. ಮಗುಗಿನ 5 ವರ್ಷ ಆದ್ಮೇಲೆ ಮೂವ್ ಆಗ್ತೀವಿ ಮೇಡಮ್. ಇನ್ನೊಂದು 5 ವರ್ಷ. ಅರ್ಚನಾ ಹೇಳಮ್ಮ, ನಿನ್ನ ಹೆಸರೇನು, ವಿಷಯ ಎಲ್ಲ ಹೇಳ್ಬಿಡಮ್ಮ ಪೂರ್ತಿ. ನಿಂಗೆ ಏನೇನು ಅನ್ಸುತ್ತೆ ಎಲ್ಲ ಹೇಳ್ಬಿಡಮ್ಮ. ಹೇಳಮ್ಮ, ನಿನ್ನ ಹೆಸರು ಹೇಳು. ನಿನ್ನ ಹೆಸರು ಹೇಳಮ್ಮ. ನಿನ್ನ ಹೆಸರು? ಅರ್ಚನಾ ಮೇಡಮ್. ಅರ್ಚನಾ. ನಾನು ಹಿಡ್ಕೋತೀನಿ, ನೀನು ಹೇಳು. ನಿಮ್ಗೆ ಯಾರೋ ಕರ್ಕೊಂಡ್ ಬಂದಿದ್ದಾರೆ ಸರ್. ತುಂಬಾ ಟಾರ್ಚರ್ ಇದೆ ಇಲ್ಲಿ, ತುಂಬಾ ಹೊಡ್ತಾರೆ ನೋಡಿ. ನನ್ಗೆ ಈ ತರ ಹೊಡೆದು ತುಂಬಾ ಶಿಕ್ಷೆ ಕೊಡ್ತಾ ಇದಾರೆ. ಏನಕ್ಕಂತ ಗೊತ್ತಿಲ್ಲ. ನಾನು ಯಾವ ಕಳ್ತನ ಮಾಡಿಲ್ಲ, ಯಾರಿಗೂ ಮೋಸ ಮಾಡಿಲ್ಲ. ಅದೇನ್ ಗಂಡ ಎಲ್ಲಿದಾರಮ್ಮ? ಫಸ್ಟ್ ನಾನು ಹೇಳಿದ ಸಂತೋಷ್ ಮಲ್ಲೇಶ್ವರಂ ಅಲ್ಲಿ ಇದ್ದಾರೆ. ಏನ್ ಮಾಡ್ತಾರೆ ಮಲ್ಲೇಶ್ವರಂ ಅಲ್ಲಿ? ಕಂಪ್ಯೂಟರ್ ಬಿಸ್ನೆಸ್ ಮಾಡ್ತಾರೆ. ಮದ್ವೆ ಆಗಿದ್ಯಾ ನಿಂಗೆ? ಮದ್ವೆ ಆಗಿ ಮಕ್ಳಿದ್ಯಾ? ಮಕ್ಳಿದೆ. ಎಷ್ಟು ಜನ ಮಕ್ಳು? ಮಕ್ಳಿಲ್ಲ, ಮಕ್ಳಾಗ್ಬೋದು. ಮಕ್ಳಾಗತ್ತೆ. ನಿನ್ ಗಂಡ ಎಲ್ಲಿದ್ದಾರೆ ಈಗ? ನನ್ ಗಂಡ ಮಲ್ಲೇಶ್ವರಂ ಅಲ್ಲಿ ಇದ್ದಾರೆ. ಎಲ್ಲಿ? ಏನ್ ಮತ್ ಮಲ್ಲೇಶ್ವರಂ ನೀನ್ ಯಾಕೆ ಬಂದೆ ಹೊರಗಡೆ? ನನ್ನ ತಂದೆ ಡೈವರ್ಸ್ ಕೊಡ್ಸಿದ್ದಾರೆ. ಯಾರೋ ತೀರಿಸ್ಬಿಟ್ಟಿದ್ದಾರೆ. ಹಾಸ್ಪಿಟಲ್ ಇಂಜೆಕ್ಷನ್ ಕೊಟ್ಟು, ನಕಲಿ ಇಂಜೆಕ್ಷನ್ ಕೊಟ್ಟು. ನಕಲಿ ಇಂಜೆಕ್ಷನ್ ಏನಕ್ಕೆ ಕೊಡ್ತಾರೆ ನಿಂಗೆ? ಕಣ್ಣಲ್ಲಿ ಕಾಣಿಸಿದೆ ಅದು. ನಿಮ್ ಕಣ್ಣಲ್ಲಿ ಕಾಣಿಸಿದೆ? ಹೌದು. ಯಾಕೆ ಡೈವರ್ಸ್ ಕೊಟ್ರಿ? ನನ್ನ ತಂಗಿಗೆ ಗೊತ್ತಾದ್ರೆ. ಯಾಕೆ ಡೈವರ್ಸ್ ಕೊಟ್ರಿ ನೀವು? ಡೈವರ್ಸ್ ನನ್ನ ತಾಯಿಗೆ ನಾನು ಸಾಯಿಸಿದೀನಿ ಅಂತ. ನೀವು ಸಾಯಿಸಿದ್ರ? ನಿಮ್ಮ ನಾವು ಸಾಯಿಸಿದೀವಿ ಅಂತ. ನನ್ನ ತಮ್ಮ ಒಬ್ಬ ಇದ್ದಾನೆ, ಅಲ್ಕ ಅವ್ನ್ ರಾಗು. ಯಾರ್ಯಾರು ಇದ್ದೀರಾ ನಿಮ್ಮ ಮನೆಯಲ್ಲಿ? ನಮ್ಮಪ್ಪ ನಾನಿಬ್ರೇ ಇರೋದು. ಯಾಕೆ ರೋಡಲ್ಲಿ ಇರ್ತೀರಾ ಯಾವಾಗ್ಲೂ ನೀವು? ಅವಳನ್ನ ಚಿಕ್ಕ ವಯಸ್ಸಲ್ಲೇ ತಂದು ಸಾಕಿರೋದಕ್ಕೆ ಅವನು ಅನಿಷ್ಟ ಶನಿ. ಅವನ್ನ ದೂರ ಬಿಟ್ಟು ಬಿಸಾಕ್ಬೇಕು. ಈಗ ನಿಮ್ ಗಂಡಂಗೆ ಯಾಕೆ ಡೈವರ್ಸ್ ಕೊಟ್ರಿ? ತಂಗಿ ಒಳ್ಳೆ ಹುಡುಗಿ.
ಅವಳು ನಾವು ಚೆನ್ನಾಗಿರ್ಬೇಕಂದ್ರೆ ಅವನ ತಗೊಂಡೋಗಿ ಕೋರ್ಟಲ್ಲಿ ಹಾಕಿಸ್ಬೇಕು. ಕೋರ್ಟಲ್ಲಿ ಯಾವ ಕೋರ್ಟಲ್ಲಿ ಹಾಕ್ಸ್ಬೇಕು? ಸಿವಿಲ್ ಕೋರ್ಟಲ್ಲಿ. ನಿಮ್ ಗಂಡನ್ನ? ನನ್ನ ಗಂಡನ್ ನಾನು ಕೇಳ್ತೀನಿ. ಅಪ್ಪನ್ಗೆ? ಅಪ್ಪನಿಗೂ ಕೇಳ್ತೀನಿ. ಏನಂತ ಕೇಳ್ತೀರಾ? ಮೊನ್ನೆ ಎಲ್ಲ ಬೈತಾ ಇದ್ರಿ ನಿಮ್ಮ ಅಪ್ಪನಿಗೆ ಅಂತವನು ಇಂತವನು ಅಂತ, ಯಾಕೆ? ಅಪ್ಪ ಇಟ್ಕೊಂಡು ಹೊಡೆದಿರೋದಕ್ಕೆ. ಅವನ್ಗೆ ತಿಥಿ ಮಾಡಕ್ಕೆ ನಮ್ಮನೆ ದುಡ್ಡೆಲ್ಲ ಅವ್ನ್ ಸಾಕಿರೋದು. ಯಾರಿಗ್ ತಿಥಿ ಮಾಡಕ್ಕೆ? ಯಾವನೋ ತಿಥಿ ಮಾಡೋಂತಾರ ಇರೋವನ್ಗೆ. ಅಲ್ಲ ಮೊನ್ನೆ ಯಾರೋ ಬೈತಿದ್ರಲ್ಲ, ಯಾವನೋ ಬೋಳಿ ಮಗವನ್ ಕರ್ಕೊಂಬಂದವನು ಬಾಯಿಲಿ ಅಂತ, ಯಾಕೆ? ಗೊತ್ತಿಲ್ಲ. ಏನ್ ನಕ್ಲಿ ಜನ ಸಡನ್ ಆಗಿ ಹೊಡಿತಿರ್ಲ ಯಾಕೆ ಎಲ್ರಿಗೂ? ಸಡನ್ ಆಗಿ ಹೊಡಿಯೋರ್ಗೆ ಹೊಡಿಬೇಕು. ಎಲ್ಲಿಂದ ಏನೇನ್ ನಾಶ ಮಾಡಿರ್ತಾರೋ ಅವ್ರ ನಾಶ ಮಾಡೋವರ್ಗು ಭೂಮಿ ಮೇಲೆ ಇರ್ತಾರೆ, ಇರ್ಲಿ. ನಿಮ್ ಗಂಡಂಗೆ ಏನೇ ಕೇಳ್ತೀರಾ? ಏನ್ ಹೇಳ್ತಾರೆ? ನಂಗೆ ಗೊತ್ತಿಲ್ಲ ಪಾಪ. ಇಲ್ಲಿ ಎಷ್ಟೆಷ್ಟೋ ಕಷ್ಟ ಕೊಡೋರಿದ್ದಾರೆ, ಕಷ್ಟ ಕೊಡ್ಲಿ. ಕರ್ಕೊಂಡ್ ಬಂದ್ರೆ ಹೋಗ್ತೀರಾ ಅವ್ರ ಜೊತೆ? ಹೋಗ್ತೀನಿ ಸರ್. ಡೈವರ್ಸ್ ಆಗಿದಿಲ್ಲ? ಎಲ್ಲಿ ಬರ್ತಾರೆ? ಮದ್ವೆ ಆಗಿದಾರ ಅವ್ರು ಆಲ್ರೆಡಿ? ಇಲ್ಲ, ಡೈವರ್ಸ್ ಆಗಿಲ್ಲ ಅಂದ್ರೆ ಪರವಾಗಿಲ್ಲ. ನನ್ನ ಗಂಡನ ಜೊತೆ ಹೋಗಿ ನೆಮ್ಮದಿಯಾಗಿರ್ತೀನಿ. ನಮ್ಮ ಅತ್ತೆ ಮನೇಲಿ ನಾನು ನೆಮ್ಮದಿಯಾಗಿರ್ಬೇಕು. ನಂಗೆ ಇಲ್ಲಿ ಊಟದ ವ್ಯವಸ್ಥೆ ಚೆನ್ನಾಗಿಲ್ಲ. ಇಲ್ಲಿ ತುಂಬಾ ಕಷ್ಟ ಕೊಡ್ತಾರೆ. ಮೂಳೆಗೂ ಹೊಡಿತಾರೆ ಈ ಮೇಡಮ್. ನನಗೆ ಇವ್ರದ್ದು ಏನಾದ್ರು ನಾನು ತಿಂದಿ ನನ್ಗೆ ಇವ್ರಿಗೆ ಏನಾದ್ರು ಕಷ್ಟ ಕೊಟ್ಟಿದ್ರೆ ತುಂಬಾ ಹೊಡಿತಾರೆ. ನೋಡಿ, ಕೈ ಬೆರಳೆ ಎತ್ತಕ್ ಆಗ್ತಾರೆ ನನ್ಗೆ, ಅಷ್ಟು ಹೊಡಿತಾ ಇದ್ದಾರೆ. ಗಾಯ ಎಷ್ಟಾಗಿದೆ ನಿಮ್ಮ ಮೈಯಲ್ಲಿ? ತೋರಿಸ್ಬಿಡಿ ಅದು ಒಂಚೂರು. ಕಾಲಲ್ಲಿ ಇಲ್ಲಿ ರಕ್ತ ಎಟ್ಬಿಟ್ಟಿದ್ದು. ಯಾಕೆ ಹೊಡಿತಾರೋ ಗೊತ್ತಿಲ್ಲ. ಅಲ್ಲ, ಕಾಲಲ್ಲಿ ಗಾಯ ತೋರಿಸಿ ಫಸ್ಟ್. ನಿಮ್ ಕಾಲಲ್ಲಿ ನೀವು ಬಂದಾಗ ಹೆಂಗಿದ್ದೀರಾ ಅಂತ. ಅದೇನೋ ಅವ್ರವ್ರ ದೇವ್ರು ಅವ್ರವ್ರ ನೋಡ್ಕೊಳ್ಳಿ. ದೇವ್ರ ಅನ್ನೋನ್ ಒಬ್ರು ಇದ್ರೆ ಅದೇನಾದ್ರು ನೋಡ್ಕೊಳ್ಳಿ. ನನ್ಗೆ ಗೊತ್ತಿಲ್ಲ. ತುಂಬಾ ಟಾರ್ಚರ್ ಕೊಡ್ತಾರೆ ಸರ್ ಮೇಡಮ್. ನೀವ್ ಯಾರು ಹೊಡಿತೀರಾ ದಿನ? ನಾನು ಯಾರಿಗೂ ಹೊಡೆದಿಲ್ಲ. ಒಂದಿನ ಮಾತ್ರ ಕಾಡಿಗೆ ಹಿಂಗ್ ಹೊಟ್ಟೆ ಮೇಲೆ ಹೊಡೆದೆ. ಭಾಗ್ಯಂಗೆ? ಆ ಎಮ್ಮ ನಂದು ಬಟ್ಟೆ ಎಲ್ಲ ಹಾಕೊಂಡು ವೇಸ್ಟ್ ಮಾಡ್ತಾರೆ. ನಿಮ್ ಬಟ್ಟೆ ಹಾಕೊಂಡು ಅವ್ರ ಏನಾದ್ರು ಮಾಡಿದ್ರೆ ಅವ್ರ ಬಟ್ಟೆ ಏನಾದ್ರು ಮಾಡ್ಬೋದು. ಭಾಗ್ಯಂಗೆ ಯಾಕೆ ಹೊಡೆದ್ರಿ ಪಾಪ? ಮೊನ್ನೆ ಇದ್ದಕ್ಕಿದಂಗೆ ಲೈವಲ್ಲೇ ಇದೆ ಇದು ಪಾಪ. ಭಾಗ್ಯ ಊಟ ತಗೊಂಡು ಇಲ್ಲಿ ಬಂದ ತಕ್ಷಣ ಹೊಡೆದ್ರಲ್ಲ, ಯಾಕೆ ಹೊಡೆದ್ರಿ? ಅವ್ರು ಯಾಕೆ ಹೊಡ್ತಾರ ನನ್ಗೆ ಗೊತ್ತಿಲ್ಲ. ಭಾಗ್ಯಂಗೆ ಯಾಕೆ ಹೊಡೆದ್ರಿ? ಏನ್ ಮಾತಾಡ್ತಾರೆ ಅವರಿಗೆ ಗೊತ್ತಾಗಲ್ಲ. ಅಂಬರೀಷಣ ನನ್ಗ ಅಣ್ಣ ಅಮ್ಮ, ನನ್ನ ಅಣ್ಣ. ಅವ್ರು ಒಳ್ಳೆಯವರು. ಇಲ್ಲಿ ಮಕ್ಕಳನ್ನ ತಂದು ತುಂಬಾ ಕಷ್ಟ ಕೊಟ್ರೆ ಅವ್ರ ನಿಜವಾಗ್ಲೂ ಯಾವ IPS ಇವ್ರನ್ನ ಬಿಡ್ಬೇಕು. ಕಷ್ಟ ಆಗ್ತಿದ್ಯಾ? ನಂಗೆ ಕಷ್ಟ ಆಗ್ತದೆ, ತುಂಬಾ ನೋವಾಗ್ತದೆ. ಯಾರ ಮನೆಗೆ ಹೋಗ್ತೀರಾ? ಜರ್ಗಿ ಒಂಚೂರು ಜರ್ಗಿ. ನಿಮ್ಮಮ್ಮ ಎಲ್ಲಿದ್ದಾರೆ? ಅಮ್ಮನ ಏನೋ ಇಂಜೆಕ್ಷನ್ ಹಾಕಿ ಸಾಯಿಸಿದ್ದಾರೆ. ನಿಮ್ಮಮ್ಮ ಎಲ್ಲಿದ್ದಾರೆ? ನಮ್ಮಮ್ಮ ತೀರೋದ್ರು, ಸುಟ್ಟು ಹಾಕ್ಬಿಟ್ರು. ಏನ್ ಇಂಜೆಕ್ಷನ್ ಕೊಟ್ರು ಅಮ್ಮಂಗೆ? ಅದೇನ್ ಹಾಸ್ಪಿಟಲ್ ಕೊಟ್ರು ಏನೋ. ನನ್ನ ತಂಗಿ ಹೇಳ್ತಾರ, ನನ್ನ ತಂಗಿನ ಬಾಯ್ ಬಿಟ್ಟಿಲ್ಲ. ಅದಕ್ಕೆ ಸತ್ತೋದ್ರ ಅಮ್ಮ? ಎಷ್ಟು ವರ್ಷ ಆಯ್ತು ಅಮ್ಮ ಸತ್ತು? ಗೊತ್ತಿಲ್ಲ. ನಿಮ್ ತಮ್ಮ ಯಾಕೆ ಬರ್ಲಿಲ್ಲ ನಿಮ್ಮನ್ನ ನೋಡಕ್ಕೆ? ನಿಮ್ ತಮ್ಮ ಮನೇಲಿ ನೀವ್ ಯಾಕಿಲ್ಲ? ನಿಮ್ ತಂಗಿ ಮನೇಲಿ ಯಾಕೆ ಕರ್ಕೊಂಡೋಗಿ ನಿಮ್ಮನ್ನ ಇಟ್ಕೊಂಡಿಲ್ಲ ಅವರು? ತಂಗಿ ಮನೇಲಿ ಇಟ್ಕೊಳಕ್ಕೆ ಪಾಪ ಅವ್ರಿಗೂ ಕಷ್ಟ ಇದೆ. ಕಷ್ಟ ಆದ್ರೂ ನೀವ್ ಅಕ್ಕ ಅಲ್ವಾ? ಜೊತೆಲಿ ಉಳ್ದವ್ರಲ್ವಾ? ಅಕ್ಕ ಅಂದ್ರೆ ಪಾಪ ಅವ್ರಿಗೆ ಎಷ್ಟ್ ದಿನ ಅಂತ ಊಟ ಹಾಕ್ತಾರೆ. ತಮ್ಮ ಯಾಕೆ ಇಟ್ಕೊಂಡಿಲ್ಲ? ನೀವ್ ಇಲ್ಲೇ ಊಟ ನೆಟ್ಟಿಗೆ ಹಾಕಿಲ್ಲ ಅಂದ್ರೆ ನೀವು ಬೇರೆ ಬೇರೆ ಅನಾಥಾಶ್ರಮದಲ್ಲಿ ಹೆಂಗ್ ಹಾಕ್ತಾರೆ? ಬೇರೆಯವ್ರ ವಿಷಯ ಬೇಡ, ನಿಮ್ ತಮ್ಮಂದ್ ವಿಷಯ ಮಾತ್ರ ಮಾತಾಡಿ. ನನಗೆ ಗೊತ್ತಿಲ್ಲ. ತಮ್ಮ ಯಾವನ ಬೇಡ. ತಮ್ಮ ಈ ತರ ನಕಲಿ ಬುದ್ಧಿ ಇರೋನಿದ್ರೆ ಅವನ ತಮ್ಮನ ಆಚೆ ಹಾಕ್ಸ್ತೀನಿ. ತಮ್ಮ ತಂದೆ ಮನೆ ಪಾಪ ಬಂದ್ರಲ್ಲ, ಅವ್ನ ತಂದೆ ಒಬ್ಬ ಕಿರಾತ್ಕ ಅಂದ್ರೆ ಅವ್ನ ತಂದೆನೂ ಊಟ ಹಾಕ್ಸ್ತೀನಿ. ಇಲ್ಲೇ ಇದ್ದಾನೆ ಅವ್ನ ತಂದೆ. ಎಲ್ಲಿದ್ದಾನೆ? ಏನೋ ಗೊತ್ತಿಲ್ಲ ನಮ್ಗೆ. ಅಷ್ಟು ದುರ್ಬುದ್ಧಿ. ಯಾಕೆ ನಿಮ್ ಅಪ್ಪಂಗ ಅಷ್ಟೊಂದ್ ಬೈತೀರಾ ನೀವು? ಏನಕ್ಕೆ ಅಷ್ಟೊಂದ್ ಬೈತೀರಾ ನಿಮ್ ಅಪ್ಪಂಗ್ ನೀವು? ನಮ್ಮ ಅಪ್ಪನ್ಗೆ ಏನೇನೋ ನಾಶ ಮಾಡಿರೋರು ಜನ ಇದಾರೆ. ಅವ್ನ ತಾಯಿನ ತಿಂದಿರೋರು. ಅವ್ನ ತಾಯಿನ ತೋರ್ಸಿದ್ರೆ ಅವ್ರ ತಾಯಿನೂ ಇರಬಾರ್ದು. ಈ ತರ ಆಲ್ರೆಡಿ ಅವ್ರಿಗೆ ಡೈವರ್ಸ್ ಆಗಿದೆ ಸಂತೋಷ್ ಅಂತೇಳಿ ಅವ್ರ ತಂದೆ ಬಂದಿದ್ರು ಒಂದ್ಸಲ. ಆರಂಸೇಳ್ ಪೊಲೀಸ್ ಸ್ಟೇಷನ್ ಹಂಗೆ ಕಳ್ಸಿದ್ದು. ರೋಡಲ್ಲಿ ಪಾಪ ಈ ತರ ನಿಂತ್ಕೊಂಡು ಇವಳ ಹತ್ರ ತುಂಬಾ ಆಲ್ರೆಡಿ ನಾನು ಓದೇ ತಿಂದಿದ್ದು, ಲೈವಲ್ಲಿ ಇದೆ ಅದು. ಹೆಂಗ್ ಹೊಡಿತಾರೆ ಅಂದ್ರೆ, ನಮ್ ಮಾಲಕ ಅಡಿಗೆ ಹೊಡೆಯವರು ತಿಂದಿದ್ದಾರೆ. ಹೆಂಗ್ ನಿಂತಿದ್ದ ಜಾಗದಲ್ಲೇ ಹೊಡೆದ್ ಬಿಡ್ತಾರೆ. ಮತ್ತೆ ಪಾಪ ದೀಪಾ ಅಂತ ಬಂದಿದ್ರು. ದೀಪಾ ಅಂತ ಇವಳನ್ನ ಮಾತಾಡ್ಸಕ್ ಒಳಗೋಗಿದಾರೆ. 2 ದಿನ ಆಗಿತ್ತು ಬಂದು. ಒಳಗೆ ಎಲ್ಲಾರು ಮಾತಾಡ್ಸ್ಕೊಂಡು ಆಚೆ ಬಂದಾಗ ನೀನೇನಮ್ಮ ಬಂದಿದ್ದು ಅಂದ್ರಪ್ಪ. ಅಲ್ಲಿ ಹೊಡೆದ್ರೆ ಇಲ್ಲಿ ಬಂದ್ ಬಿದ್ದಿದ್ದಾರೆ. ಇದೆ ಅದು ಲೈವ್ ಇದೆ. ಅಲ್ಲಿ ಹೊಡೆದಿದ್ದು ಇಲ್ಲಿ ಬಂದ್ ಬಿದ್ದಿದ್ದಾಳೆ. ದಿನ ಯಾರಿಗಾರ ಒಬ್ರು ಹೊಡಿತಾ ಇರ್ತಾರೆ, ಬುಲ್ಡೆ ಬಿಸ್ತಾನೆ ಇರ್ತಾರೆ. ಪಾಪ ಅವಳಿಗೆ ಮೊನ್ನೆ ಅದು ರಕ್ತ ಬರ್ತಾ ಇದೆ ಅವಳಿಗೆ. ತಗೊಂಡೋಗಿ ಅವಳ ತಲೆನ ಹೆಂಗಮ್ಮ ಅವಳ ತಲೆನ ನೀವು ಹಾಕಿದ್ದು ಅವಳಿಗೆ? ಅವಳದು ಹೊಡೆದಿದ್ದು? ಅವ್ರ ತಾಯಿನ ಯಾರು ಕೊಲೆ ಮಾಡಿದ್ರೋ ಅದಕ್ಕೆ ಹೊಡೆದಿದ್ದು. ಅವ್ರ ತಾಯಿನ ಯಾರು ಕೊಲೆ ಮಾಡಿದ್ರೋ ಗೊತ್ತಿಲ್ಲ. ಅಲ್ಲ ಅವಳಿಗೆ ಯಾಕೆ ಬುಲ್ಡೆಗೆ ತಗೊಂಡೋಗಿ ಹೊಡೆದೆ? ರಕ್ತ ಬರಂಗೆ ನಂಗೂ ಕಣ್ಣಲ್ಲಿ ಕಾಣಿಸ್ತು. ನಿಜವಾಗ್ಲೂ ದೇವ್ರಿದ್ರೆ ನಿಜವಾಗ್ಲೂ ಅವ್ರ ವಂಶನೇ ನಿರ್ವಂಶ ಮಾಡ್ಬಿಡ್ಲಿ. ಎತ್ತ ಮಕ್ಳಿಂದ ಎಷ್ಟೆಷ್ಟು ದೂರ ಅನಾಥರು ಮಾಡಿದಾರೋ ಅವ್ರ ಮಕ್ಕಳು ಅನಾಥರ ಆದ್ರೆ ಆಮೇಲೆ ನೋಡೋಣ. ನಿಜವಾಗ್ಲೂ ಮಕ್ಳಿಲ್ಲ ಸರ್. ಸ್ನಾನ ಮಾಡಲ್ಲ, ಅಲ್ಲೇ ಯೂರಿನ್ ಮಾಡ್ಕೊಂಡ್ಬಿಡ್ತಾಳೆ. ಯೂರಿನ್ ಮಾಡ್ಕೊಳ್ಳೋ ಅವಶ್ಯಕತೆ ನಮ್ಗಿಲ್ಲ. ಅದೇ ಏನೇನ್ ಮಾಡಿದಾರೋ ಆ ದೇವ್ರು ನೋಡ್ಕೊಳ್ಳಿ. ಎಲ್ಲೆಲ್ಲಿ ತಲೆ ಎಳ್ಕರು ಇದಿರ್ತಾರೋ ಆ ತಲೆ ಎಳ್ಕರ ಜೀವನದಿಂದ ಅವ್ರ ಕಟ್ಟು ಕಡೆಗೆ ಹಾಕಿ ಅವ್ರನ್ನ ನೇತಾಕಿ ಹಾಕ್ಬೇಕು. ಅಲ್ಲ ಗೊತ್ತಿರಲ್ಲ ಸರ್, ಕೆಲವೆಲ್ಲ ನೋಡ್ಬೇಕು, ಅವಾಗ್ಲೇ ಗೊತ್ತಾಗೋದು. ಪಾಪ ಸುಮಾರು ಜನಕ್ಕೆ ಲೈವಲ್ಲೇ ಇದೆ ಸರ್, ಹೊಡಿಯೋದು ಬೈಯೋದು. ನೆನ್ನೆ ಎಲ್ಲ ಮೊನ್ನೆ ಹೆಂಗೆ ತಳ್ಳಿದ್ರು ಅಂದ್ರೆ
ಅವಳ ಹತ್ರ ಒದೆ ತಿಂದು ಹೌದಾ ಮೇಡಮ್ ಏ ಹೆಂಗ್ ಹೊಡೆದ್ಲ ಅವಳು ಮೊನ್ನೆ ಇಲ್ಲಿ ತಟ್ಟೆ ಎಲ್ಲ ಬಿದ್ದೋಯ್ತಲ್ಲ ಅವಳು ಒಂಥರ ಡಿಫ್ರೆಂಟ್ ಮ್ಯಾಟ್ರು. ಅಲ್ಲ ಅವ್ರಿಗೆ ಕೇಳಿ ಹೊಡಿತಾರೆ ಅಂದ್ರಲ್ಲ ನಿಜ ಅಂತ ಕೇಳಿ. ए तू किधर से आया? इधर आओ, एक मिनट ನನಗೆಲ್ಲ ಕೋಟಿ ಕೋಟಿ एक मिनट टायर में पूछ रहा हूँ ना, तुम्हारा नाम क्या है? मेरा नाम है ये क्या है? दाल को है ना? चंदन टीका है। श्री श्री अक्षर श्री चित्रकूट के घाट पे तुम्हारा नाम क्या है? वीर तुलसीदास ए तुम्हारा नाम, ए एक मिनट, तुम्हारा नाम क्या है? ए साइलेंट काढ़ो, तुम्हारा नाम क्या है? मेरा नाम रिंकी देवी। तुम्हारा पति का नाम? श्री सोनमा चौधरी। वो किधर है? वो पटना का मुख्यमंत्री है। पटनाದಲ್ಲಿ मुख्यमंत्री? हमको घर जाने दीजिए ना। किधर मुख्यमंत्री बोलो? पटना का है मुख्यमंत्री, 3 राज्य का, दरभंगा, मधुबनी और पटना, 3 राज्य का। 3 ರಾಜ್ಯಕ್ಕೆ ಮುಖ್ಯಮಂತ್ರಿ ಇವ್ರ ಗಂಡ ಅಂತವರೆಲ್ಲ ನಮ್ಮ ಹತ್ರ ಇದಾರೆ. तुम्हारा मुख्यमंत्री आ रहा है? नहीं हमको नहीं मुख्यमंत्री आ रहा है। देखिए हम आपको कहते हैं हमको घर जाने। मुख्यमंत्री है ना 3 राज्य का? हाँ तुम्हारा पत्नी, पति है पत्नी क्या बोलता है? अब जो कहिए। नहीं मुझे नहीं मालूम है। नहीं जो कहना सो कह सकती है। 3 राज्य का मुख्यमंत्री तुम्हारा पत्नी पति। हाँ सही। कितना आदमी काम करते है नीचे तुम्हारा पति का नीचे? 3 राज्य का। 3 राज्य का क्या काम करता है? एसपी, डीएम, डीआईजी, आईजी, कमिश्नर, डीडीपी। इष्टो जन और गंडन कई ಕೆಳಗಡೆ ಕೆಲಸ ಮಾಡ್ತಾರೆ. अब हमको घर जाने दीजिए। हाँ तुम्हारा पति आता है ड्राइविंग फ्लाइट लेको आता है बाद में ಎಲ್ಲ ಯಶವಂತಪುರ ಸರ್, ತವ್ರ ಮನೆ ಯಶವಂತಪುರ, ನಮ್ಗೆ ತವ್ರ ಮನೆ, ನಮ್ಗೆ ಯಶವಂತಪುರನೇ ತವ್ರ ಮನೆ. ಎಲ್ಲಾ ಗಂಡನ ಮನೇಲಿ ತಾಯಿ ಮನೇಲಿ ಜಗಳ ಆಡ್ಕೊಂಡ್ ಬಂದ್ರೆ ಸಿಗದೆ ತವ್ರ ಮನೆ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.